ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಪೊಲೀಸರು ನುಗ್ಗಿದ್ದಾರೆ. ಏಕಾಏಕಿ ಪೊಲೀಸರು ನುಗ್ಗಿದ್ದಾರೆ. ತಿಮರೋಡಿ ಪತ್ನಿಗೆ ಪೊಲೀಸರು ಡ್ರಿಲ್ ಅನ್ನ ಮಾಡಿರುವಂಥದ್ದು. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತಿಮರೋಡಿ ಮನೆಗೆ ನುಗ್ಗಿದ ಪೊಲೀಸರು, ತಿಮರೋಡಿ ಪತ್ನಿಗೆ ಪೊಲೀಸರು ಸಖತ್ತಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಏನಿದ್ದಾನೆ ಆತನ ಪತ್ನಿ ತಿಮರೋಡಿ ಪತ್ನಿ ಸರೋಜಾ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅವರೇನಿಲ್ಲ ಅದನ್ನು ತಿಮರೋಡಿ ಆಪ್ತರಿಂದ ಚಿನ್ನಯ್ಯ ಪತ್ನಿಗೆ 2 ಲಕ್ಷ ಹಣ ವರ್ಗಾವಣೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ತಿಮರೋಡಿ ಪತ್ನಿ ಸರೋಜಾ ಏನಿದ್ದಾರೆ ಅವರ ಒಂದು ಖಾತೆಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ. ತಿಮರೋಡಿ ಎಲ್ಲಿ ಎಂಬ ಒಂದು ಪ್ರಶ್ನೆಗೂ ಕೂಡ ಸರೋಜಾಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪೊಲೀಸರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ತಿಮರೋಡಿಯವರ ಪತ್ನಿ ಸರೋಜಾ ಅವರಿಗೆ. ಚಿನ್ನಯ್ಯಗೆ ಹಣ ಹೇಗೆ ಬಂತು, ಹೇಗೆ ವರ್ಗಾವಣೆ ಆಗ್ತಾ ಇತ್ತು, ಈಗ ಸದ್ಯಕ್ಕೆ ತಿಮರೋಡಿಯವರು ಎಲ್ಲಿದ್ದಾರೆ, ನಿಮಗೇನಾದರೂ ಹೇಳಿದಾರ, ಇದ್ರ ಬಗ್ಗೆ, ಎಲ್ಲಿರ್ತೀನಿ ಏನು ಕತೆ ಅಂತ ಹೇಳಿ ಹೋಗಿದ್ದಾರಾ ಇಲ್ವಾ, ನಿಮಗೆ ಹೇಳ್ದೆ ಹೋಗಿದ್ದಾರಾ, ನಿಮಗೊಂದು ವೇಳೆ ಅದು ಗೊತ್ತಿದ್ದರೆ ಕರೆಕ್ಟಾಗಿ ಹೇಳಿಬಿಡಿ. ಮತ್ತು ಈ ಒಂದು ಸರೋಜಾ ಅವರ ಒಂದು ಖಾತೆಯಿಂದ, ಬ್ಯಾಂಕ್ ಖಾತೆಯಿಂದ ಕೂಡ ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿದೆಯಂತೆ. ಎಲ್ಲ ಒಂದು ದಾಖಲೆಗಳನ್ನು ಕಳೆ ಹಾಕ್ತಾ ಇದ್ದಾರೆ, ಅವರ ಹೇಳಿಕೆಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಚಿನ್ನಯ್ಯನಿಗೆ ಹೇಗೆ ಹಣ ವರ್ಗಾವಣೆ ಆಗ್ತಾ ಇತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ತಿಮರೋಡಿ ಅವರ ಮನೆಗೆ ಹೋಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪೊಲೀಸರು ತಿಮರೋಡಿಯವರ ಒಂದು ಗಡೀಪಾರು ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಬರೋ ಹಾಗಿಲ್ಲ. ಆದರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನಿದ್ದಾರಲ್ಲ ಅವರ ಮನೆಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ತಿಮರೋಡಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಿಮಗೆ ಅದರ ಬಗ್ಗೆ ಏನಾದರೂ ವಿಚಾರ ಗೊತ್ತಿದ್ದರೆ ನೀವು ನಿಜ ಹೇಳಿ ಅಂತ ಹೇಳಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಹಣ ವರ್ಗಾವಣೆ ಯಾವ್ಯಾವ ರೀತಿ ಆಗಿದೆ, ಯಾವ ಹಣ ಕೊಟ್ಟರು, ಕ್ಯಾಶು ಆಗಿರ್ಬೋದು ಅಥವಾ ಆನ್ಲೈನ್ ಮೂಲಕ ಏನಾದರೂ ನೀವು ಕಳಿಸಿರೋದಾಗಿರ್ಬೋದು, ಟ್ರಾನ್ಸಾಕ್ಷನ್ ಮಾಡಿರೋದು, ಎಲ್ಲದನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಮತ್ತು ತಿಮರೋಡಿ ಅವರ ಮಧ್ಯೆ ಇರುವಂತಹ ಒಂದು ವ್ಯವಹಾರಗಳು ಹೇಗೆ ನಡೀತಾ ಇತ್ತು, ಹಣದ ವಿಚಾರ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಎಲ್ಲವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ತಿಮರೋಡಿ ಅವರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅವರ ಪತ್ನಿಯವರನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸರೋಜಾ ಅವರು ಏನಿದ್ದಾರೆ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲ ವಿಚಾರದಲ್ಲಿ, ಹಣದ ವಿಚಾರ ಆಗಿರ್ಬೋದು, ಮತ್ತೊಂದು ಈಗ ಒಂದು ಸೌಜನ್ಯ ವಿಚಾರದಲ್ಲಿ ಅವರು ಕೊಟ್ಟಿರುವಂಥ ಹೇಳಿಕೆಗಳೇನಿದೆ, ಚಿನ್ನಯ್ಯ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದರ ಬಗ್ಗೆ ಆಗಿರೋದು. ಯಾಕಂದರೆ ತಿಮರೋಡಿ ಮತ್ತು ಚಿನ್ನಯ್ಯ ಇರುವಂತಹ ಪಾರ್ಟ್ ವಿಡಿಯೋಗಳು ರಿಲೀಸ್ ಆಗಿತ್ತು. ಅದರಲ್ಲಿ ಅನೇಕ ಒಂದು ವಿಚಾರಗಳನ್ನು ಮಾತನಾಡಿದರು. ಒಂದು ಸತ್ಯಗಳನ್ನು ಬಿಚ್ಚಿಡೋ ರೀತಿಯಲ್ಲಿ ಇದೆ ಈ ಒಂದು ವಿಡಿಯೋಗಳು ಅಂತ ಅನೇಕರು ಮಾತನಾಡ್ತಾ ಇದ್ರು. ಅಲ್ಲಿ ತಿಮರೋಡಿ ಅವರು ಕುತ್ಕೊಂಡು ಕೇಳ್ತಾ ಇದ್ರು, ಚಿನ್ನಯ್ಯ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇದ್ದ. ಅದರ ಬಗ್ಗೆ ಸುಮಾರು 10ಕ್ಕೂ ಹೆಚ್ಚು ಪಾರ್ಟ್ಗಳಾಗಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು ತಿಮರೋಡಿ ಅವರ ಟೀಮ್ನವರು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಎಲ್ಲ ಕೂಡ ಪೊಲೀಸರು ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.